Hello everyone, welcome to my YouTube channel. Second PUC English 15/3/2025 March question paper part A. Choose the correct answers. First main alli Juliet hangs upon the cheek of a knight has a. Answer is option D, rich jewel. Total 10 questions ಕೊಟ್ಟಿದ್ದಾರೆ. ಯಾವುದಾದ್ರು ಒಂದು ಕ್ವಶನ್ಗೆ ಆನ್ಸರ್ ರಾಂಗ್ ಇದ್ರೆ ನೀವು ಕಮೆಂಟ್ ಮಾಡಿ. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಸೋಲ್ಸ್ ಅಂತ ಆನ್ಸರ್ ಇದು. ಸೆಕೆಂಡ್ ಕ್ವಶನ್ಗೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಅಲ್ಲಿ ಎ ಸನ್ನಿ ಮಾರ್ನಿಂಗ್ ದ ನೇಮ್ ಆಫ್ ದ ವಿಲ್ಲಾ ವೇರ್ ದ ಸಿಲ್ವರ್ ಮೇಡನ್ ಸ್ಟೇಡ್ ಇಸ್ ಕಾಲ್ಡ್ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಫೋರ್ತ್ ಒಂದು ಕ್ವಶನ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್ fled and hid his face and ಇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇನ್ ದ ಲೆಸನ್ ಗಾರ್ಡನರ್ ದ ಓಲ್ಡ್ ಮ್ಯಾನ್ ಐಸ್ ವರ್ ಸಫ್ಯೂಸ್ಡ್ ವಿತ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸಿಕ್ಸ್ ಕ್ವಶನ್ಗೆ ಇನ್ ದ ಪೋಯಮ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ದ ಟೆಂಡರ್ ಸನ್ಶೈನ್ ಇದಕ್ಕೆ ಆಪ್ಷನ್ ಎ ಇಸ್ ದ ಆನ್ಸರ್. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಥರ ಇದೆ. ಇದು ಐ ಬಿಲೀವ್ ವಿಲ್ ನೆವರ್ ಡಿಸಪಿಯರ್ ಈ ಒಂದು ಪೋಯಮಿಂದ ಕೇಳಿರುವಂಥ ಪ್ರಶ್ನೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಆಗುತ್ತೆ. ನೆಕ್ಸ್ಟ್ ನೈನ್ತ್ ಒಂದು ಕ್ವಶನ್ಗೆ ಅವರು ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ದಟ್ ಲೆಡ್ ಮಾರ್ಕಸ್ ಇಬೇಟ್ ಟು ಬಿಕಮ್ ದ ಕಲ್ಚರಲ್ ಮಿನಿಸ್ಟರ್ ಅಂತಿದೆ. ಸೊ ಇದನ್ನು ನೀವು ಆನ್ಸರ್ ಮಾಡಬೇಕಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 10th ಕ್ವಶನ್ಗೆ ನೀವೇ ಕಮೆಂಟ್ ಮಾಡಿ ಅದಕ್ಕೆ ಆನ್ಸರ್ ಏನು ಅಂತ. ನೆಕ್ಸ್ಟ್ ಮೇನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ಅ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತಿದೆ. ಇಲ್ಲಿ ನೀವು ಪ್ಯಾಸಿವೈಸ್ ಫಾರ್ಮ್ನ ಬರೀಬೇಕು. ಅಂದರೆ ಫಸ್ಟ್ನೇದಕ್ಕೆ ಕಮಿಟೆಡ್ ಅಂತ ಆಗುತ್ತೆ, ಅದಾದಮೇಲೆ ಸೆಂಟೆನ್ಸ್ಡ್ ಅಂತ ಆಗುತ್ತೆ, ಅದಾದಮೇಲೆ ಆಸ್ಕ್ಡ್ ಅಂತ. ಇದು ಎಲ್ಲದಕ್ಕೂ ಇ ಡಿ ಫಾರ್ಮ್ ಬರುತ್ತೆ. ನೆಕ್ಸ್ಟ್ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತಿದೆ. ಫಸ್ಟು ಒಂದು ಡ್ಯಾಶಸ್ಗೆ ನೀವು ಲೀಪ್ಸ್ ಆ್ಯಂಡ್ ಬಾಂಡ್ಸ್ ಅಂತ ಫಿಲ್ ಮಾಡಬೇಕು. ಸೆಕೆಂಡಿಗೆ ಟು ಕೀಪ್ಸ್ ಒನ್ ಶರ್ಟ್ ಆನ್ ಅಂತಿದೆ. ಇದು ರೈಟ್ ಆನ್ಸರು. ನೆಕ್ಸ್ಟ್ ಇಲ್ಲಿ 5 ಮಾರ್ಕ್ಸ್ಗೆ ನಿಮಗೆ ವೇರ್ ವೆನ್ ಎ ಮತ್ತು ಬಿ ಯಲ್ಲಿ ನಾನೇ 1 2 3 ಅಂತ ಮಾರ್ಕ್ ಮಾಡಿದ್ದೀನಿ. ಯಾವುದಾದ್ರು ರಾಂಗ್ ಇದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲೂ ಅಷ್ಟೇ ಮೌಂಟ್ ಎವರೆಸ್ಟ್ ಈಸ್ ದ ಅಂದರೆ ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್. ಸೊ ನೀವು ದ ಅಂತ ನೀವಿಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ರೀಅರೇಂಜ್ ಮಾಡಿ ಅಂತ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ನೀವು ಈ ಥರ ನೀವು ಅದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅಂತ ಬರೆದಿದ್ದೀನಿ. ರಾಂಗ್ ಇದೆ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ಗಾಡ್ ಹೆಲ್ಪ್ಸ್ ಅದು ಗಾಡ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗುಲರ್ ಆಗುತ್ತೆ. ಸೊ ಅದಕ್ಕೆ HELPSನ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ನಾನು ಫಸ್ಟ್ನೇದಕ್ಕೆ ಟು ಬಿಗಿನ್ ವಿತ್ ಅಂತಿದೆ. ನೆಕ್ಸ್ಟ್ ಸೆಕೆಂಡ್ನೇ ಬ್ರ್ಯಾಕೆಟ್ಗೆ ನೀವು ದಟ್ ಅಂತ ಸೇರಿಸಬೇಕಾಗುತ್ತೆ. ಹೆಲ್ತಿ ಕಾಂಪಿಟೇಷನ್ ಆದಮೇಲೆ ಅಲ್ಲಿ ಏನು ನೀವು ಫಿಲ್ ಮಾಡೋ ಥರ ಏನೂ ಇಲ್ಲ. ನೆಕ್ಸ್ಟ್ ಪಿಚ್ ದಟ್ ಅಂತ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಇದೆ. ಇದು ಅಷ್ಟೇ ಕ್ವಶನ್ ಟ್ಯಾಗ್ನ ನೀವಲ್ಲಿ ಡೂ ಅಂತ ಬರಿಬೇಕಾಗುತ್ತೆ. ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್. ಸೊ ನೀವು ಡೂ ದೇ ಅಂತ ನೀವಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಮಾಡಿ ಅಂತ ಕೊಟ್ಟಿದ್ದಾರೆ. ವಿಚ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಅ ಪರ್ಸನ್ಸ್ ಲೈಫ್ ವಿಚ್ ಅಂತ ಸೇರಿಸಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಒಂದು ರೆಕ್ಟಿಫೈ ದ ಎರರ್ಸ್. ಥ್ಯಾಂಕ್ ಯು.